ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಎಗ್ ಪುಡ್ಡಿಂಗ್ ಮಾಡೋದು ಹೇಗಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಸ್ಮೂತಾಗಿರುತ್ತೆ, ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಹಾಗೆ ಇರುತ್ತೆ. ತುಂಬ ಕಮ್ಮಿ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಕಮ್ಮಿ ಸಮಯದಲ್ಲಿ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಏನೇನು ಬೇಕು, ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು 3 ಎಗ್ ತೊಗೊಂಡಿದ್ದೀನಿ, 3 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಾಸ್ತಿ ಆದರೂ ಮಾಡ್ಕೋಬೋದು, ಕಮ್ಮಿ ಆದರೂ ಮಾಡ್ಕೋಬೋದು. ನಾನು 3 ಮೊಟ್ಟೆದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯೆಲ್ಲೋ ಕಲರ್, ವೈಟ್ ಕಲರ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇನು ತುಂಬ ಕೆಲಸ ಏನಿಲ್ಲ, ತುಂಬ ಸುಲಭ. ಬಿಗಿನರ್ಸ್ ಕೂಡ, ಕುಕ್ಕಿಂಗ್ ಕಲಿಯೋರು ಕೂಡ ಇದನ್ನು ಕುಕ್ಕಿಂಗ್ ಮಾಡ್ತಾರೆ, ಇದು ಪುಡ್ಡಿಂಗ್ ಮಾಡ್ತಾರೆ. ಮತ್ತು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ತುಂಬ ಸುಲಭವಾಗಿರುತ್ತೆ. ಮತ್ತು ಈ ಮೊಟ್ಟೆಗೆ ಒಂದು 3 ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ. 3 ಮೊಟ್ಟೆಗೆ 3 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಯಾಕಂದರೆ ಆಮೇಲೆ ನಾನು ಶುಗರ್ ಕ್ಯಾರಮನ್ ಹಾಕ್ತಾಯಿದ್ದೀನಿ. ನಾನು ಸಕ್ಕರೆ ಪೌಡ್ರು ಮಾಡಿ ಆದರೂ ಹಾಕೋಬೋದು. ನೀವು ಹಾಗೆ ಆದರೂ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೋದು. ನೋಡಿ, 3ನೇ ಇಂಗ್ರೀಡಿಯೆಂಟ್ಸು ಬಂದು ಹಾಲು ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಹಾಕೋತಾ ಇದ್ದೀನಿ. ಆಪ್ಷನಲ್ ಇದು, ವೆನಿಲಾ ಎಸೆನ್ಸ್. ಇದು ನಿಮ್ಮ ಮನೆಗಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನನ್ನ ಮನೆಗಿತ್ತು ಅಂತ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್. ಇದು ಒಂದು 3-4 ಡ್ರಾಪ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೊಂದು ಕಡೆ ಇಟ್ಟು ಮತ್ತು ಒಂದು ಕಡೆ ಸಕ್ಕರೆನ ಕ್ಯಾರಮನ್ ಮಾಡ್ಕೊಳ್ಳೋಣ. ನೋಡಿ, 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಥರ ನಾನು ಪ್ಯಾನ್ ಒಳಗಡೆ ಹಾಕೋತಾ ಇದ್ದೀನಿ. ಇದು ಕಲರ್ ಚೇಂಜ್, ಸ್ವಲ್ಪ ಕರಗಿ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾನೇನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಅದಾಗದೇ ಕರಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಕೈ ಹಾಕೋಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ನೀರೇನು ನಾನು ಸೇರಿಸಿಲ್ಲ, ಬರೀ ಸಕ್ಕರೆ ಮಾತ್ರ ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇದಕ್ಕೆ ಬಟರ್ ಆಗಲಿ ನೀರಾಗಲಿ ಏನೂ ನಾನು ಯೂಸ್ ಮಾಡಿಲ್ಲ, ಬರೀ ಸಕ್ಕರೆನ ಈ ಥರ ಮೆಲ್ಟ್ ಮಾಡ್ಕೊತಾ ಇದ್ದೇನೆ. ನೋಡಿ, ಪೂರ್ತಿ ಕರಗಿದೆ. ಇದು ಪೂರ್ತಿ ತಣ್ಣಗಾಗೋವರೆಗೂ ನೀವು ಪ್ಯಾನಲ್ಲೇ ಬಿಡಬೇಡಿ. ತಕ್ಷಣ ನೀವು ಬಟ್ಲಿಗೆ ಯಾವುದ್ರಲ್ಲಿ ನೀವು ಮಾಡ್ತೀರಾ ಪುಡ್ಡಿಂಗು, ಅದಕ್ಕೆ ನೀವು ಶಿಫ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಫುಲ್ ಸಕ್ಕರೆ ಇದು ಗಟ್ಟಿಯಾಗಿ ಹೋಗುತ್ತೆ. ಅದು ನೀವು ಮತ್ತೆ ತೆಗಿಯೋಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ನೋಡಿ, ನಾನು ಈ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ಅದು ಸಕ್ಕರೆ ಕರೆಸಿದ್ದು ನಾನು ಹಾಕ್ಕೋತಾ ಇದ್ದೇನೆ. ತಕ್ಷಣವೇ ನೀವು ಹಾಕ್ಕೊಳ್ಳಿ, ಯಾಕಂದ್ರೆ ತಣ್ಣಗೆ ಮಾಡಿಕೊಂಡ್ರೆ ತುಂಬ ಗಟ್ಟಿ ಆಗೋಗುತ್ತೆ ಇದು. ಮತ್ತು ಪ್ಯಾನಿಂದ ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ನೀವು ಕೇಕ್ ಟಿನ್ನಲ್ಲಾದರೂ ಮಾಡ್ಕೋಬೋದು, ಇಲ್ಲ ಟಿಫನ್ ಬಾಕ್ಸು ಏನಿರುತ್ತೆ, ಬಟ್ಲು ಆ ಥರ ಏನಿರುತ್ತೆ ಅದರಲ್ಲಿ ನೀವು ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಮೊಟ್ಟೆದು, ಅದನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಮೊದಲೇ ನೀರು ಬಿಸಿಗೆ ಇಟ್ಕೊಂಡಿದ್ದೆ ಒಂದು ಪಾತ್ರದಲ್ಲಿ. ಅದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಅಂತ ಅದನ್ನು ನಾನು ಹಾಗೆ ಇಡ್ತಾಯಿದ್ದೀನಿ. ನೋಡಿ, ಮೇಲುಗಡೆ ಈ ಥರ ಸಿಲ್ವರ್ ಪೇಪರ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೀವು ಪ್ಲೇಟಿಂದನೂ ಕ್ಲೋಸ್ ಮಾಡ್ಕೋಬೋದು. ಒಂದು 20 to 25 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಆಗಿದೆ. ಇದು ಬಿಸಿ ತೆಗಿಯೋವಾಗ ಹುಷಾರಾಗಿ ತೆಗೀರಿ. ಇದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ ಕವರ್ನ.
ನೋಡಿ ಇದನ್ನು ಹೆಂಗೆ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಟೂತ್ ಪಿಕ್ ಬರುತ್ತಲ್ಲ ಅದರಲ್ಲಿ ನೀವು ಈ ಥರ ಡಿಪ್ ಮಾಡಿ ನೋಡಿ, ಅಂಟಿಲ್ಲ ಅಂದರೆ ಆಗಿದೆ ಅಂತ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸೈಡಲ್ಲಿ ಒಂದ್ಸಲಿ ಈ ಥರ ಓಪನ್ ಮಾಡ್ಕೊಳ್ಳೋಣ. ನೀವು ಓಪನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅದು ಸ್ಮೂತಾಗಿ ಬಂದ್ಬಿಡುತ್ತೆ ಪ್ಲೇಟಲ್ಲಿ ತೆಗೆದ್ರೆ. ಇದನ್ನು ಉಲ್ಟಾ ಮಾಡಿ ಈ ಥರ ತಕ್ಕೋತೇನೆ. ತುಂಬ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಲ್ಲ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಇದನ್ನು. ಪುಡ್ಡಿಂಗು ತುಂಬ ಚೆನ್ನಾಗಿರುತ್ತೆ. ನೋಡಿ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಕಮ್ಮಿ ಸಮಯದಲ್ಲಿ ನೀವು ಮಾಡಿಕೊಂಡು ಈ ಥರ ಮನೆಯಲ್ಲೇ ತಿನ್ಬೋದು. ತುಂಬ ಸ್ಮೂತಾಗಿರುತ್ತೆ. ನೋಡಿ ಇವಾಗ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳ್ಬಿಟ್ಟು. ಬೆಣ್ಣೆಗಿಂತ ಸ್ಮೂತಾಗಿರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಾಯಿದೆ, ಸ್ಮೂತಾಗಿ ಕಟ್ಟಾಗ್ತಾಯಿದೆ. ಯಾವುದೇ ರೀತಿ ಬ್ರೇಕ್ ಆಗಲ್ಲ ಇದು. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳ್ಬಿಟ್ಟು. ಕೈಯಲ್ಲೂ ಸಹ ನಿಲ್ತಾ ಇಲ್ಲ, ಅಷ್ಟು ಸ್ಮೂತಾಗಿದೆ. ಎಲ್ಲೂ ಬ್ರೇಕು ಕೂಡ ಆಗಿಲ್ಲ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಕೇವಲ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಎಗ್ ಪುಡ್ಡಿಂಗು. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಯಾರು ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರು ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.